ಹಾಯ್ ಎವ್ರಿವನ್, ವೆಲ್ಕಮ್ ಟು ದ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ನಮಗೆ ಅಬಾರ್ಷನ್ಗಳು ಯಾಕಾಗತ್ತೆ, ಅದರ ಸಿಂಪ್ಟಮ್ಸ್ ಹೇಗಿರುತ್ತೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ನಿಮಗೆ ಅಬಾರ್ಷನ್ ತಡಿಲಿಕ್ಕೂ ಕೂಡ ಒಂದು ಸೂಪರ್ ಆಗಿರುವಂತಹ ರೆಮಿಡಿಯನ್ನು ತಿಳಿಸ್ಕೊಡ್ತೀನಿ. ಪ್ರತಿಯೊಂದು ಹೆಣ್ಣಿನ ಜೀವನ ಪರಿಪೂರ್ಣವಾಗಬೇಕು ಅಂತಂದರೆ ಅವಳು ತಾಯಿ ಆಗಬೇಕು. ಹಾಗೆಯೇ ತಾಯ್ತನ ಅನ್ನುವಂಥದ್ದು ಎಲ್ಲ ಹೆಣ್ಮಕ್ಳಿಗೂ ಈಗಿನ ಜನ್ರೇಷನಲ್ಲಿ ಸುಲಭವಾಗಿರೋದಿಲ್ಲ. ಪ್ರೆಗ್ನೆನ್ಸಿ ಅನ್ನುವಂಥದ್ದು ಬಹಳ ಡಿಫಿಕಲ್ಟ್ ಆಗಿರುತ್ತೆ. ಎಲ್ಲರಿಗೂ ಸಹ ಗರ್ಭ ಅನ್ನುವಂಥದ್ದು ನಿಲ್ತಾ ಇರೋದಿಲ್ಲ. ಕೆಲವೊಬ್ಬರಿಗೆ ಫಸ್ಟ್ ಪ್ರೆಗ್ನೆನ್ಸಿ ಈಸಿಯಾಗಿರುತ್ತೆ, ಹಾಗೆಯೇ ಸೆಕೆಂಡ್ ಪ್ರೆಗ್ನೆನ್ಸಿ ಅನ್ನುವಂಥದ್ದು ಭಾಳ ಕಠಿಣ ಆಗ್ತಾ ಇರುತ್ತೆ, ಅವರಿಗೆ ಗರ್ಭ ನಿಲ್ತಾ ಇರಲ್ಲ. ಇನ್ನು ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ ಮದುವೆಯಾಗಿ 2-3 ವರ್ಷಗಳಾದರೂ ಕೂಡ ಅವರಿಗೆ ಪ್ರೆಗ್ನೆನ್ಸಿ ಆಗುವಂತಹ ಚಾನ್ಸಸ್ಗಳು ಬಹಳ ಕಡಿಮೆ ಇರುತ್ತೆ. ಮಿಸ್ಕ್ಯಾರೇಜ್ಗಳೇ ಭಾಳಷ್ಟು ಆಗ್ತಾ ಇರುತ್ತೆ. ಇನ್ನು ಮಿಸ್ಕ್ಯಾರೇಜ್ ಅಥವಾ ಅಬಾರ್ಷನ್ ಹೆಚ್ಚಾಗಿ 1-3 ತಿಂಗಳ ತನಕ ನಮ್ಮ ಗರ್ಭಾವಸ್ಥೆಯಲ್ಲಿ ಆಗ್ತಾ ಇರುತ್ತೆ. ಇದು ಬಂದ್ಬಿಟ್ಟು ಒಂದು ಭ್ರೂಣದ ಬೆಳವಣಿಗೆ ಕುಂಠಿತವಾಗಿ ಸಹ ಆಗ್ತಾ ಇರ್ಬೋದು, ಅಥವಾ ಕೆಲವೊಂದು ಸಲ ನಮಗೆ ಮಿಸ್ಡ್ ಪೀರಿಯಡ್ ಆಗಿರುತ್ತೆ, ಇಲ್ಲ ನಮ್ಮ ರಿಸಲ್ಟ್ ಬಂದ್ಬಿಟ್ಟು ಪಾಸಿಟಿವ್ ಆಗಿರುತ್ತೆ ಅಥವಾ ನೆಗೆಟಿವ್ ಸಹ ಆಗಿರುತ್ತೆ. ಅಥವಾ ಇವನ್ನೆಲ್ಲ ನಾವು ಫೇಸ್ ಮಾಡಿಕೊಂಡು 3 ತಿಂಗಳ ತನಕ ಗರ್ಭಿಣಿ ಆಗಿದ್ರೂ ಕೂಡ ನಮಗೆ ಅಬಾರ್ಷನ್ ಆಗ್ತಾ ಇರುವಂಥ ಚಾನ್ಸಸ್ ಇರುತ್ತೆ. ಸೊ ಇವಾಗ ನಾವು ಮುಂಚೆ ಅರ್ಲಿ ಪ್ರೆಗ್ನೆನ್ಸಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇದನ್ನು ನಾನು ಯಾಕೆ ಹೈಲೈಟ್ ಮಾಡಿ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಮಗೆ ಪದೇ ಪದೇ ನಮಗೆ ಒಂದು ಅಬಾರ್ಷನ್ ಆಗ್ತಾಯಿದೆ ಅಥವಾ ನಮಗೆ ಮಿಸ್ಕ್ಯಾರೇಜ್ ಆಗ್ತಾಯಿದೆ ಅಂತ ಅಂದರೆ ನಮಗೆ ಗರ್ಭ ನಿಂತಿದೆ ಇಲ್ಲ ಅನ್ನೋದನ್ನು ಕೂಡ ನಾವು ಫೈಂಡ್ ಔಟ್ ಮಾಡ್ಕೋಬೇಕಲ್ವ. ಸೊ ಹಾಗಾಗಿ ಇದನ್ನು ಸ್ವಲ್ಪ ನಾನು ಹೈಲೈಟ್ ಮಾಡಿ ಹೇಳ್ತಾ ಇದ್ದೀನಿ. ನಾವು ಅರ್ಲಿ ಪ್ರೆಗ್ನೆನ್ಸಿ ಸ್ಟೇಜಲ್ಲಿ ಬಂದಿದ್ದೀವಿ ಅಂತ ಅಂದರೆ ನಾವು ನಮ್ಮ ಮುಟ್ಟಿನ ಅವಧಿಯನ್ನು ಮೀರಿರ್ತೀವಿ, ಅಂದರೆ ನಮ್ಮ ಪೀರಿಯಡ್ ಡೇಟ್ ಬಂದುಬಿಟ್ಟು ಕ್ರಾಸ್ ಆಗಿರುತ್ತೆ. ಇನ್ನು ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಕೆಲವೊಂದಿಷ್ಟು ಸಿಂಪ್ಟಮ್ಸ್ಗಳನ್ನ ನಾವು ಫೀಲ್ ಮಾಡ್ತೀವಿ, ಬಟ್ ಕೆಲವೊಬ್ಬರಿಗೆ ಅದು ಫೀಲ್ ಆಗೋದಿಲ್ಲ. ಯಾವ್ದ್ಯಾವುದು ಅಂತ ಅಂದರೆ, ನಮ್ಮ ಸ್ತನದಲ್ಲಿ ಮೃದುತ್ವ ಅಂದರೆ ಸಾಫ್ಟ್ ಆಗಿರುತ್ತೆ, ಹಾಗೆಯೇ ಸೆಳೆತ ಸಹ ಇರುತ್ತೆ. ಕೆಲವರಿಗೆ ಹೆಚ್ಚಿನ ಪಕ್ಷದಲ್ಲಿ ನೋವಿರುತ್ತೆ, ಇನ್ನು ಸ್ವಲ್ಪ ಜನಕ್ಕೆ ನೋವು ಕಡಿಮೆ ಇರುತ್ತೆ. ಇನ್ನು ಸೆಕೆಂಡ್ ಸಿಂಪ್ಟಮ್ ಬಂದುಬಿಟ್ಟು ಮಾರ್ನಿಂಗ್ ಸಿಕ್ನೆಸ್. ಬೆಳಗ್ಗೆ ಎದ್ದ ತಕ್ಷಣ ಯಾವುದರಲ್ಲೂ ಕೂಡ ನಾವು ಕೆಲಸದಲ್ಲಿ ಭಾಗವಹಿಸೋಕ್ಕಾಗಲ್ಲ, ಅತಿಯಾದ ಆಯಾಸ ಆಗ್ತಾ ಇರುತ್ತೆ, ಸುಸ್ತಾಗ್ತಾ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ವಾಕರಿಕೆ ಬಹಳಷ್ಟು ಆಗ್ತಾ ಇರುತ್ತೆ. ಇನ್ನು ಆಹಾರ ಪದ್ಧತಿಲಿ ಬಂದುಬಿಟ್ಟು ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ಊಟ ಮಾಡುವಂಥದ್ದು, ಇನ್ನು ಕೆಲವರಿಗೆ ಊಟ ಸೇರದೇ ಇರೋವಂಥದ್ದು ಸಹ ಇರುತ್ತೆ. ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಸಹ ಅರ್ಲಿ ಪ್ರೆಗ್ನೆನ್ಸಿಯ ಸಿಂಪ್ಟಮ್ ಆಗಿರುತ್ತೆ. ನಮ್ಮ ಮೂತ್ರಕೋಶದ ಮೇಲೆ ಬಹಳಷ್ಟು ಒತ್ತಡಗಳು, ಪ್ರೆಷರ್ ಆಗ್ತಾ ಇರೋದ್ರಿಂದ ನಮಗೆ ಆವಾಗವಾಗ ಮಲಬದ್ಧತೆಯ ಪ್ರಾಬ್ಲಮ್ ಸಹ ನಾವು ಫೇಸ್ ಮಾಡ್ತಾ ಇರ್ತೀವಿ. ಅದನ್ನು ಕೂಡ ನಮ್ಮ ಅರ್ಲಿ ಪ್ರೆಗ್ನೆನ್ಸಿಯ ಸಿಂಪ್ಟಮ್ಸ್ ಆಗಿರುತ್ತೆ. ಹಾಗೆಯೇ ಸಣ್ಣದಾಗಿರುವಂತಹ, ಅಂದರೆ ತೀವ್ರವಾಗಿರುವಂತಲ್ಲ, ಸಣ್ಣದಾಗಿರುವಂತಹ ಕೈಕಾಲುಗಳಲ್ಲಿ ಸೆಳೆತ, ಬೆನ್ನು ನೋವು, ಹೊಟ್ಟೆ ನೋವು, ಹಾಗೆ ಹೊಟ್ಟೆಯ ಎಡಭಾಗದಲ್ಲಿ ಅಥವಾ ಬಲಭಾಗದಲ್ಲಿ ನಮಗೆ ಚುಚ್ಚಿದ, ಅಂದರೆ ಪಿನ್ ತೊಗೊಂಡು ಚುಚ್ಚುತ್ತಲ್ಲ ಆ ಥರ ನಮಗೆ ಅನುಭವ ಸಹ ಆಗ್ತಾ ಇರುತ್ತೆ. ಇನ್ನು ಬಾಯಲ್ಲಿ ಬಂದುಬಿಟ್ಟು ನಮಗೆ ಯಾವುದೇ ಥರ ಟೇಸ್ಟ್ ಇರೋದಿಲ್ಲ, ಎಲ್ಲ ಸಪ್ಪೆ ಸಪ್ಪೆ ಅನಿಸುತ್ತೆ. ಹಾಗೆ ಇನ್ನು ಕೆಲವರಿಗೆ ಇನ್ನೂ ಬಹಳಷ್ಟು ಥರ ಅನುಭವಗಳು ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಆಗ್ತಾ ಇರುತ್ತೆ. ಇವೆಲ್ಲ ಸಿಂಪ್ಟಮ್ಸ್ಗಳು ನಿಮಗೂ ಸಹ ಆಗಿದೆ ಅಂತ ಅಂದರೆ ನೀವು ಪ್ರಿಕಾಷನ್ನ ತೊಗೊಬೋದು. ನನಗೆ ಗರ್ಭ ನಿಂತಿದೆ, ನನ್ನ ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸನ್ನು ನಾನು ಫೀಲ್ ಮಾಡ್ತಾಯಿದ್ದೀನಿ ಅಂದರೆ ಬಹಳಷ್ಟು ನಾನು ಸೇಫ್ಟಿಯಾಗಿರಬೇಕು. 1-3 ತಿಂಗಳು ತನಕ ನಾವು ಮುಂಜಾಗ್ರತೆಯಿಂದ ಇದ್ದರೆ ಮಾತ್ರ ನಮ್ಮ ಗರ್ಭ ಗಟ್ಟಿಯಾಗಿರುತ್ತೆ. ಹಿರಿಯರು ಸಹ ಹೇಳ್ತಾ ಇರ್ತಾರೆ, 3 ತಿಂಗಳು ತನಕ ನಮಗೆ ಯಾವುದೇ ಥರ ಗರ್ಭಿಣಿ ಅಂತ ಹೇಳಿ ನಾವು ಹೇಳಲಿಕ್ಕಾಗೋದಿಲ್ಲ. ಈ ಥರ ಎಲ್ಲ ಮನೇಲಿ ಹೇಳ್ತಾ ಇರ್ತಾರೆ, ನಾವು ಕೇಳಿರ್ತೀವಲ್ಲ. ಹಾಗಾಗಿ ನಾವು 3 ತಿಂಗಳ ತನಕ ನಾವು ತುಂಬ ರೆಸ್ಟಲ್ಲಿರಬೇಕು, ಆರಾಮಾಗಿ ಇರಬೇಕು. ಯಾವುದೇ ಥರ ಭಾರವಾದ ವಸ್ತುಗಳನ್ನ ಎತ್ತೋದು ಇದನ್ನೆಲ್ಲ ಮಾಡಬಾರ್ದು. ಇದೆಲ್ಲ ಏನಾಗುತ್ತೆ ಅಂದರೆ ನಾವು ಅಬಾರ್ಷನ್ನಿಗೆ ನಾವೇ ಒಂಥರ ದಾರಿ ಮಾಡಿಕೊಟ್ಟ ಹಾಗಾಗತ್ತೆ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ನಮಗೆ ಮಿಸ್ಡ್ ಪೀರಿಯಡ್ ಆಗಿರುತ್ತೆ, ನಾವು ಪ್ರೆಗ್ನೆಂಟ್ ಆಗಿದ್ದೀವಿ ಅನ್ನೋದು ಕೂಡ ನಮಗೆ ಗೊತ್ತಿರುತ್ತೆ. ಬಟ್ ಏನಾಗುತ್ತೆ, ನಾವು UPT ಟೆಸ್ಟನ್ನು ಮಾಡಿಸಿದಾಗ ಒಂದೊಂದು ಸಲ ಪಾಸಿಟಿವ್ ಬರುತ್ತೆ, ಒಂದೊಂದು ಸಲ ನೆಗೆಟಿವ್ ಸಹ ಬರುತ್ತೆ. ನೀವು ಇನ್ ಕೇಸ್ ನೀವು ಪ್ರೆಗ್ನೆಂಟ್ ಇದ್ದರೂ ಕೂಡ ನೀವು ನೆಗೆಟಿವ್ ಬರ್ತಾ ಇರುತ್ತೆ. ಏನಕ್ಕೆ ಅಂತ ಅಂದರೆ HCG ಹಾರ್ಮೋನ್ ಇರುತ್ತಲ್ಲ, ಅದು ಬಂದುಬಿಟ್ಟು ನಿಮ್ಮ ಪೀರಿಯಡ್ ಮಿಸ್ ಆಗಿ 11-12 ದಿನದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ನಾವು ಅರ್ಲಿ ಡೇಸಲ್ಲಿ ಅಂದರೆ 5 ಅಥವಾ 6 ದಿನಕ್ಕೆಲ್ಲ ನಾವು ಟೆಸ್ಟ್ ಮಾಡ್ಸೋಕ್ಕೆ ಹೋದರೆ ನಾವು ಸಾಕಷ್ಟು ನೀರನ್ನೆಲ್ಲ ಕುಡಿದು ಹೋಗಿರ್ತೀವಲ್ಲ, ಹಾಗಾಗಿ ನಮ್ಮ ಯೂರಿನಲ್ಲಿ HCG ಹಾರ್ಮೋನ್ ನಮಗೆ ಕಾಣಿಸ್ಕೊಳ್ಳಲ್ಲ. ಹಾಗಾಗಿ 11th ಡೇ ಹೋದರೆ ನಿಮಗೆ ಕರೆಕ್ಟಾಗಿ ಪಾಸಿಟಿವ್ ಇದೆಯಾ ಅಥವಾ ನೆಗೆಟಿವ್ ಇದೆಯಾ ಅಂತೇಳಿ ಗೊತ್ತಾಗುತ್ತೆ. ಆದಾಗ್ಯೂ ಕೂಡ ನಮಗೆ ನಾವು ಒಂದು ತಾಯಿ ಆಗ್ತಾಯಿದ್ದೀವಿ ಅನ್ನೋ ಅನುಭವ ಅಥವಾ ಫೀಲಿಂಗ್ ಪ್ರತಿಯೊಂದು ಹೆಣ್ಣಿಗೂ ಸಹ ಆಗೋದ್ರಿಂದ ನಮಗೆ ಗೊತ್ತಾಗುತ್ತೆ ನಾವು ತಾಯಿ ಆಗ್ತಾಯಿದ್ದೀವಿ ಅಂಥೇಳಿ. ಇನ್ನು ಬಟ್ ಇಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಅನ್ಎಕ್ಸ್ಪೆಕ್ಟೆಡ್ಲಿ ನಮಗೆ ಮಿಸ್ಕ್ಯಾರೇಜ್ ಆಗಿಬಿಡತ್ತೆ. ನಾವು ಅಂದ್ಕೊಂಡಿರಲ್ಲ ನಮಗೆ ಮಿಸ್ಕ್ಯಾರೇಜ್ ಆಗುತ್ತೆ ಅಂತೇಳಿ. ಬಟ್ ಅದನ್ನು ಕೂಡ ಯಾಕಾಗುತ್ತೆ ಅನ್ನೋದ್ರು ಕೂಡ ನಾವು ಕಾಸಸ್ ಅಥವಾ ರೀಸನ್ ಬಗ್ಗೆ ಅದನ್ನು ಕೂಡ ತಿಳ್ಕೊತಾ ಹೋಗೋಣ.
ಯಾಕೆ ನಮಗೆ ಅಬೋರ್ಷನ್ ಆಗುತ್ತೆ, ಮಿಸ್ಕ್ಯಾರೇಜ್ ಯಾಕೆ ಆಗ್ತಾಯಿದೆ ನಮಗೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಕಾರಣ ತಿಳ್ಕೊಳ್ಳೋಣ ಆಯಿತಾ. ಮೊದಲಿಗೆ ಏನು ಅಂತ ಅಂದರೆ ತಾಯಿ ಆರೋಗ್ಯ ಅನ್ನೋಂಥದ್ದು ಮುಖ್ಯವಾಗಿರುತ್ತೆ. ಮಗು ಆರೋಗ್ಯವಾಗಿ ಬೆಳಿಬೇಕು ಅಂತ ಅಂದರೆ ತಾಯಿಯೂ ಸಹ ಆರೋಗ್ಯವಾಗಿರಬೇಕು. ಹಾಗಾಗಿ ನಮಗೆ ಯಾವುದೇ ಥರ ಥೈರಾಯ್ಡ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, PCOS ಇದು ಯಾವ ಥರ ಕೂಡ ನಮಗೆ ಹೆಲ್ತ್ ಇಶ್ಯೂಸ್ ಇರಬಾರ್ದು. ಇನ್ನು ನಮ್ಮ ಗರ್ಭಾಶಯ ಕೂಡ ಮಗುವನ್ನು ಬೆಳೆಯುವಂಥ ಜಾಗ ಇರುತ್ತಲ್ಲ, ಅದು ಕೂಡ ಹೆಲ್ದಿಯಾಗಿರಬೇಕು. ಯಾವ ಥರ ಭ್ರೂಣ ಹೋಗಿ ಗರ್ಭಕೋಶದ ಒಳಗಡೆ ಅಂದರೆ ಗರ್ಭಕೋಶದ ಒಳಪದರಕ್ಕೆ ಅಂಟ್ಕೊಳ್ಳುತ್ತಲ್ಲ, ಅದು ಸರಿಯಾಗಿ ಅಂಟ್ಕೊಳ್ಳಿಲ್ಲ ಅಂದರೂ ಕೂಡ ನಮಗೆ ಮಿಸ್ಕ್ಯಾರೇಜ್ ಆಗ್ತಾ ಇರುತ್ತೆ. ಇನ್ನು ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಕೂಡ ನಮಗೆ ಅಬೋರ್ಷನ್ ಆಗ್ತಾ ಇರುತ್ತೆ. ಏನಕ್ಕೆ ಅಂತಂದರೆ ನಾವು ತಾಯಿ ಆಗಬೇಕು ಅಂತ ಅಂದರೆ, ಗರ್ಭಿಣಿ ಆಗಬೇಕು ಅಂತಂದರೆ ನಮಗೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಸರಿಯಾಗಿ ಬಿಡುಗಡೆ ಆಗಬೇಕು, ಸಮರ್ಪಕವಾಗಿ ರಿಲೀಸ್ ಆಗಬೇಕು. ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಏನಾದರೂ ಕಡಿಮೆಯಾಗಿ ರಿಲೀಸ್ ಆಯಿತು ಅಂತ ಅಂದರೆ ನಾವು ಮಿಸ್ಕ್ಯಾರೇಜ್ ಆಗುವಂಥ ಚಾನ್ಸಸ್ ಸಹ ಇರುತ್ತೆ. ಇನ್ನು ನಮ್ಮ ಮೊಟ್ಟೆ ಏನು ಓವರಿಯಿಂದ ರಿಲೀಸ್ ಆಗುತ್ತಲ್ಲ, ಅದು ಸಹ ಆರೋಗ್ಯವಾಗಿ ಇರಬೇಕಾಗತ್ತೆ. ಇನ್ನು ಕೆಲವರ ಲೈಫ್ ಸ್ಟೈಲಲ್ಲಿ ಕೂಡ ಮಿಸ್ಕ್ಯಾರೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಇದನ್ನು ನಾನು ಒಂದು 3 ಟೈಪ್ ಆಫ್ ರೀಸನ್ನ ಕೊಡ್ತಾ ಹೋಗ್ತೀನಿ. ಒಂದು ಬಂದುಬಿಟ್ಟು ಹೆವಿ ಡ್ರಿಂಕ್ಸ್ ಮಾಡೋದಾಗಿರ್ಬೋದು, ಅಥವಾ ಆ ಏರಿಯಾದಲ್ಲಿ ನಾವು ಇರೋವಂಥದ್ದಾಗಿರ್ಬೋದು, ಸ್ಮೋಕಿಂಗ್, ಅಥವಾ ನಮ್ಮ ಆಹಾರದಲ್ಲಿ ಅಥವಾ ನಮ್ಮ ಆಹಾರ ಪದ್ಧತಿಯಲ್ಲಿ ಕೆಫಿನ್ ಅಂದರೆ ದಿನದಲ್ಲಿ 3ರಿಂದ 4 ಸಲ ನಾವು ಟೀ, ಕಾಫಿ ಇಂಥದ್ದನ್ನೆಲ್ಲ ನಾವು ಕುಡಿಯೋದ್ರಿಂದ ಕೂಡ ನಮಗೆ ಅಬೋರ್ಷನ್ಸ್ ಆಗ್ತಾ ಇರುತ್ತೆ. ಇನ್ನು ಸೆಕೆಂಡ್ ರೀಸನ್ ಬಂದುಬಿಟ್ಟು ನಮ್ಮ ಲೈಫ್ ಸ್ಟೈಲಲ್ಲಿ ಹೇಳ್ತಾ ಇದ್ದೀನಿ. ಅಧಿಕವಾಗಿ ನಾವು ಭಾರ ಎತ್ತೋದಾಗಿರ್ಬೋದು, ಮೆಟ್ಲುಗಳನ್ನ ಹತ್ತಿ ಇಳಿಯೋದು, ಎಮರ್ಜೆನ್ಸಿ ಪ್ರಯಾಣ ಮಾಡುವಂಥದ್ದು ಇರೋದು, ಅಥವಾ ನಾವು ಸರಿಯಾದ ಮೆಡಿಕೇಷನ್ ಅಥವಾ ಮೆಡಿಷನ್ ನಾವು ತಗೊಳ್ದೇನೆ ರೆಸ್ಟ್ ತಗೊಳ್ಳದೆ ಇರೋದ್ರಿಂದನೂ ಕೂಡ ನಮಗೆ ಅಬೋರ್ಷನ್ ಆಗ್ತಾ ಇರುತ್ತೆ. ಇನ್ನು ಉಷ್ಣದ ಪದಾರ್ಥಗಳನ್ನ ತಿನ್ನಬಾರ್ದು ಅಂತೇಳಿ ನಮ್ಮ ಹಿರಿಯರು ಮನೆಗಳಲ್ಲಿ ಹೇಳ್ತಾ ಇರ್ತಾರೆ. ಅಂದರೆ ಯಾವ ಥರ ಅಂದರೆ ಮೊಟ್ಟೆ ಆಗಿರ್ಬೋದು, ಅಥವಾ ಸಮುದ್ರದ ಮೀನುಗಳಾಗಿರ್ಬೋದು, ಕೋಳಿ ಆಗಿರ್ಬೋದು, ಇದನ್ನೆಲ್ಲ ತಿನ್ನೋದ್ರಿಂದ ಅಧಿಕ ಉಷ್ಣ ಆಗುತ್ತೆ. ಹುರುಳಿಕಾಳು ಈ ಥರ ಎಲ್ಲ ನಾವು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. 3 ತಿಂಗಳ ತನಕ ಎಳ್ಳನ್ನು ಮಾತ್ರ ನಾವು ತಿನ್ನಬಾರ್ದು. ಎಳ್ಳು ಬೆಲ್ಲ ತಿನ್ನೋದ್ರಿಂದ ಕೂಡ ನಮಗೆ ಅಬೋರ್ಷನ್ ಆಗ್ತಾ ಇರುತ್ತೆ. ಎಳ್ಳಿನಷ್ಟು ಉಷ್ಣವಾಗಿರುವಂತಹ ಅಡುಗೆ ಪದಾರ್ಥ ಯಾವುದಿಲ್ಲ. ಸೊ ಹಾಗಾಗಿ ಎಳ್ಳು, ಪೈನಾಪಲ್ ಇವನ್ನೆಲ್ಲ ನಾವು ತಿಳಿದು ಸಹ ತಿನ್ನಲಿಕ್ಕೆ ಹೋಗಬಾರ್ದು. ಇವಿಷ್ಟು ಅಬೋರ್ಷನ್ಗೆ ರೀಸನ್ ಅಥವಾ ಕಾಸಸ್ ಆದರೆ, ಇನ್ನು ಸಿಂಪ್ಟಮ್ ಹೇಗಿರುತ್ತೆ ನಮಗೆ ಅಬೋರ್ಷನ್ ಆಗೋ ಟೈಮಲ್ಲಿ ನಮಗೇನಾದರೂ ಮುಂಚಿತವಾಗಿ ಗೊತ್ತಾಗತ್ತಾ ಅಂತ ತಿಳ್ಕೊಳ್ಳೋದಾದರೆ, ಕೆಲವೊಬ್ರಿಗೆ ಅದರ ಅನುಭವ ಆಗ್ತಾ ಇರುತ್ತೆ. ನಮಗೆ ಪ್ರೆಗ್ನೆನ್ಸಿ ಎಲ್ಲ ಕನ್ಫರ್ಮ್ ಆಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ, ನಾವು ರೆಸ್ಟಲ್ಲಿ ಸಹ ಇರ್ತೀವಿ. ಬಟ್ ನಮಗೆ ಅಬೋರ್ಷನ್ ಆಗ್ತಾಯಿದೆ ಅಂತ ಯಾವ ಥರ ಗೊತ್ತಾಗತ್ತೆ ಅಂದರೆ, ನಮ್ಮ ಯೋನಿ ಅಥವಾ ವಜಿನಲ್ಲಿರುತ್ತಲ್ಲ, ಅಲ್ಲಿ ನಮಗೆ ಸಣ್ಣದಾಗಿ ಸೆಳೆತ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಯಾವ ಥರ ಅಂತಂದರೆ, ಹೆರಿಗೆ ನಾವು ಹೇಗೆ ಬಿಟ್ಟು ಬರುತ್ತಲ್ಲ, ಆ ಥರ ತೀವ್ರವಾದ ಸೆಳೆತ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸ್ಟಾರ್ಟಿಂಗಲ್ಲಿ ಚಿಕ್ಕದಾಗಿರುತ್ತೆ ಸೆಳೆತ, ಹೋಗ್ತಾ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಹಾಗೆಯೇ ಕೆಲವರಿಗೆ ಯೂರಿನ್ ಪಾಸ್ ಮಾಡಬೇಕಾದ್ರೆ ಅಥವಾ ಟಾಯ್ಲೆಟಿಗೆ ಹೋಗ್ಬೇಕಾದ್ರೂ ಕೂಡ ಬಹಳಷ್ಟು ನೋವು ಬರುತ್ತೆ. ಕೂತ್ಕೊಳ್ಳೋಕ್ಕಾಗೋದಿಲ್ಲ, ರಿಸಸ್ ಮಾಡಲಿಕ್ಕೆ ಆಗೋದಿಲ್ಲ, ಟಾಯ್ಲೆಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ಕೂಡ ನಾವು ಸ್ವಲ್ಪ ಗಮನದಲ್ಲಿಟ್ಕೊಂಡ್ರೆ ನಮ್ಮ ಅಬೋರ್ಷನ್ನ ನಾವು ತಡಿಬೋದು ಅಂತ ಹೇಳ್ಬೋದು, ಡಾಕ್ಟರ್ನ ಕನ್ಸಲ್ಟ್ ಮಾಡೋದ್ರ ಮೂಲಕ. ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಅಂದರೆ, ಸಣ್ಣದಾಗಿ ಸ್ಟಾರ್ಟ್ ಆಗಿರುವಂತಹ ಬೆನ್ನೋವು ಬಹಳಷ್ಟು ಆಗುತ್ತೆ. ಡೀಪ್ ಬೆನ್ನೋವು ಇರುತ್ತೆ, ಚೂರು ಸಹ ಕಡಿಮೆನೇ ಆಗೋದೇ ಇಲ್ಲ. 2 ಡೇಸ್ ತನಕ ಬೆನ್ನೋವು ಇರುತ್ತೆ. ಸೊ ನಾವು ಅವಾಗ ಅಲಕ್ಷ್ಯ ಮಾಡಬಾರ್ದು. ಡಾಕ್ಟರ್ಸ್ ಹತ್ರ ಹೋಗಿ ನಾವು ಈ ಥರ ನಮಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಿದೆ, ಬಟ್ ನಮಗೆ ತುಂಬ ಸಾಕಷ್ಟು ಬೆನ್ನೋಯ್ತಾ ಇದೆ ಅಂತೇಳಿ ನಾವು ಗೈನಿಕ್ ಹತ್ರ ತೋರಿಸ್ಕೊಂಡ್ರೆ ಅಬೋರ್ಷನ್ನ ಅವರು ತಡಿತಾರೆ. ಸೊ ಇವಿಷ್ಟು ನಮಗೆ ಸಿಂಪ್ಟಮ್ಸ್ಗಳು ಗೊತ್ತಾಗ್ತಾ ಹೋಗುತ್ತೆ ನಮಗೆ ಅಬೋರ್ಷನ್ ಆಗುತ್ತೆ ಅಂತೇಳಿ. ಸೊ ನಾವು ಮುಂಚೆನೇ ತಿಳ್ಕೊಂಡು ಸಾಕಷ್ಟು ರೆಸ್ಟಲ್ಲಿ ಅಥವಾ ಡಾಕ್ಟ್ರು ಹೇಳಿರುವಂತಹ ಮೆಡಿಕೇಷನ್ಗಳನ್ನ ನಾವು ಫಾಲೋ ಅಪ್ ಮಾಡೋದ್ರಿಂದ ನಾವು ಅಬೋರ್ಷನ್ನ ತಡೆಗಟ್ಬೋದು. ಇನ್ನು ಪ್ರಿಕಾಷನ್ ಯಾವ ಥರ ತೊಗೊಬೋದು ಅಂತ ಅಂದರೆ, 3 ತಿಂಗಳ ತನಕ ಕಂಪ್ಲೀಟಾಗಿ ನಾವು ರೆಸ್ಟ್ ಮಾಡಬೇಕಾಗತ್ತೆ. ಹಾಗೆಯೇ ನಾವು ಮೆಂಟಲಿ ಹಾಗೆ ಫಿಸಿಕಲಿ ನಮ್ಮ ಆರೋಗ್ಯವನ್ನು ಬ್ಯಾಲೆನ್ಸ್ಡಾಗಿ ಇಟ್ಕೊಬೇಕು. ದೈಹಿಕವಾಗಿ ಅಂದರೆ ಹೇಳಿದ್ನಲ್ಲ, ಹೆಚ್ಚಾಗಿ ಸ್ಟ್ರೆಸ್ ತೊಗೊಬಾರ್ದು, ಮೆಟ್ಟಿಲುಗಳನ್ನ ಹತ್ತಿ ಇಳಿಯೋದನ್ನೆಲ್ಲ ಮಾಡಬಾರ್ದು. ಇನ್ನು ಮಾನಸಿಕವಾಗಿ ಯಾವ ಥರ ಅಂತ ಅಂದರೆ, ನಮ್ಮ ಮಗು ಆರೋಗ್ಯವಾಗಿದೆ, ನಮಗೆ ಯಾವುದೇ ಥರ ಕೆಟ್ಟದಾಗೋದಿಲ್ಲ, ಅಬೋರ್ಷನ್ ಆಗೋದಿಲ್ಲ, ಆ ಥರ ಎಲ್ಲ ತಲೆಯಿಂದ ಬ್ಯಾಡ್ ಥಿಂಗ್ಸ್ಗಳನ್ನ ನಾವು ತೆಗಿಬೇಕು. ಯಾಕೆ ಅಂತಂದರೆ, ನಾವು ಏನನ್ನು ಯೋಚಿಸ್ತೀವಲ್ಲ ನಮ್ಮ ಮಗು ಸಹ ಅದೇ ಥರ ಯೋಚಿಸುತ್ತೆ. ಒಂದು ಮಗು ನಮ್ಮ ಭ್ರೂಣದಲ್ಲಿ ಬೆಳೀತಾ ಇದೆ ಅಂತಂದರೆ ಅದರ ಜಾಗ ಬಂದುಬಿಟ್ಟು ತುಂಬ ಸೂಕ್ಷ್ಮವಾಗಿರುತ್ತೆ. ಸೊ ಹಾಗಾಗಿ ನಾವು ಯಾವಾಗಲೂ ಕೂಡ ಒಳ್ಳೆ ಥಿಂಕನ್ನೇ ಮಾಡಬೇಕಾಗತ್ತೆ. ನಮ್ಮ ಡೇ ರೂಟೀನಲ್ಲಿ ನಾವು ಆರೋಗ್ಯವಾಗಿರುವಂತಹ
ಆಹಾರ ಪದಾರ್ಥಗಳನ್ನ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಬೇಕಾಗತ್ತೆ. ಹಳಸಿರೋ ಅನ್ನ ತಿನ್ನುವಂಥದ್ದು, ಹಳಸಿರೋ ಅಡುಗೆನ ಊಟ ಮಾಡುವಂಥದ್ದು, ತಂಗ್ಳು ಪದಾರ್ಥಗಳನ್ನ ತಿನ್ನುವಂಥದ್ದು ಆ ಥರ ಎಲ್ಲ ಮಾಡಬಾರ್ದು. ಬಿಸಿಯಾಗಿರುವಂಥ ಅಡುಗೆಯನ್ನೇ ಆದಷ್ಟು ತಿನ್ಕೊತ ಬರಬೇಕು. ಇನ್ನು ಇದನ್ನು ಕೆಲವೊಂದಿಷ್ಟು ಡಾಕ್ಟ್ರುಗಳನ್ನ ಹೇಳ್ತಾರೆ, ಅದನ್ನು ಸಹ ನೀವು ಫಾಲೋ ಅಪ್ ಮಾಡಬೇಕಾಗತ್ತೆ. ಇದು ಸ್ವಲ್ಪ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತ ಅಂದರೆ, ನಾವು ಈಗ ಗರ್ಭಿಣಿ ಆಗಿದ್ದೀವಿ ಅಂದ ತಕ್ಷಣ ಮಿಸ್ಕ್ಯಾರೇಜ್ ಆಗಬಾರ್ದು ಅಂತೇಳಿ ನಮಗೆ ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ಗಳನ್ನ ಅಬಾರ್ಷನ್ ಅವಾಯ್ಡ್ ಮಾಡಲಿಕ್ಕೆ ಹಾಸ್ಪಿಟಲ್ನಲ್ಲಿ ಕೊಡ್ತಾರೆ ಡಾಕ್ಟರ್ಸು. ಅದನ್ನು ನಾವು ಡೈಲಿ ತೊಗೋಬೇಕಾಗತ್ತೆ. ಇಂಥದ್ದೇ ಟ್ಯಾಬ್ಲೆಟ್ ಅಂತೇಳಿ ವೀಡಿಯೋದಲ್ಲಿ ಹೇಳಲಿಕ್ಕಾಗೋದಿಲ್ಲ, ನಿಮಗೆ ಡಾಕ್ಟರ್ಸ್ಗಳು ಕೊಡ್ತಾರೆ. ಸೊ ನಾವು ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ನ ನುಂಗೋದ್ರಿಂದ ಸಹ ನಾವು ಮಿಸ್ಕ್ಯಾರೇಜ್ನ ಅವಾಯ್ಡ್ ಮಾಡ್ಬೋದು. ಸೊ ಇವಿಷ್ಟು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ವೀಡಿಯೋಸ್ಗಳು ಮುಂಚೆ ನಿಮಗೆ ಸಿಗುತ್ತೆ. ಸೊ ಮತ್ತೊಂದು ವಿಡಿಯೋದ ಜೊತೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.